ಐರನ್ ಚೆನ್ನಾಗಿ ಐರನ್ ಮಾಡೋರೆ, ಫುಲ್ ಇಲ್ಲ ಹಾಫ್ ಶರ್ಟು ಎಲ್ಲ ಹಾಕೋರು. ಆದ್ರೆ ಲೋಡಿಂಗ್ ಗನ್ನು. ಅವ್ನು ಫಾಲೋವರ್ಸ್ ಬಂದರು, ತಗೊಂಡೋಗಿ ಒಂದು ಹಳ್ಳದಲ್ಲಿ ಕರ್ಕೋದ್ರು, ನಮ್ಮ ಬಟ್ಟೆನೆಲ್ಲ ಬಿಚ್ಚಿ ಹಾಕಿದ್ರು, ಅಟ್ಯಾಕ್ ಮಾಡಿಬಿಟ್ರು. 20-25 ಜನ ಇದ್ದರು ಅವರು. ಅಣ್ಣ ಹೇಳಿದಾನೆ ಏನೂ ಮಾಡಲ್ಲ, ಊಟ ಮಾಡಿ. ಎಲ್ಲಿ ಊಟ ಮಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಡಿಕಾಷನ್ ಕಟ್ಟಚಾಯ ಅಂತಾರೆ ಅದಕ್ಕೂ, ಮತ್ತು ಕುಸಲಕ್ಕಿ ಗಂಜಿ ಕೊಟ್ಟ. ಸ್ವಲ್ಪ ಯಾರು ಒಬ್ಬರು ಯೂರಿನ್ ಪಾಸ್ ಮಾಡೋಕ್ಕೆ ಹೋಯ್ತಾರೆ, 5 ಜನ 6 ಜನ ಗನ್ ಇಟ್ಕೊಬರೋರು. ಅಂತೂ ಇತ್ತು ಏನೋ ಗಂಧ ಹೊಟ್ಟೋಯ್ತು. ಅದು ಹೋಗಿರೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಹೋದ್ಮೇಲೆ ಅವರು ಪೊಲೀಸ್ಗೆ ಇದು ಹೇಳ್ಬಾರ್ದು, ಏನಾದ್ರು ಹೇಳ್ಬಿಟ್ರೆ ನಿಮ್ಮನ್ನ ಗೋಪಿನಾಥ ಕ್ವಾರ್ಟರ್ಗೆ ಸುಟ್ಟಾಕ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟು ಪೊಲೀಸ್ಗೆ ತಿಳಿಸ್ಬಿಟ್ಟಿಂದ ಬಿಡುಗಡೆ ಮಾಡ್ದೆ. ಬಳಸಿ ಎಲ್ಲೆಲ್ಲೋ ಮಾಡಿ ಕಂಡುಬಿಟ್ಟ. ಗಂಧ ಅಲ್ಲಿ ಹೋಗುವಾಗ ಅಲ್ಲಿ ಗೋಪಿನಾಥಲ್ಲಿ ಒಂದು KSRP ವ್ಯಾನ್ ಯಾವಾಗಲೂ ಇತ್ತು. ಅಲ್ಲಿ ಒಂದು ವ್ಯಾನ್ ಯಾಕೆ ನಿಂತಿತ್ತು ಅನ್ನೋದು ಒಂದು ಕತೆ. ಅವರ ಸಂಬಂಧಿಕರಿಗೆ ನಮ್ಮ ಅರಣ್ಯ ಇಲಾಖೆ ಪೊಲೀಸ್ ಅಧಿಕಾರಿಗಳು, ಆಗ ಚಾಮರಾಜನಗರ ಜಿಲ್ಲೆ ಆಗಿರಲಿಲ್ಲ, ಮೈಸೂರು ಜಿಲ್ಲೆನೇ. ಆಗ ಅವ್ರ ಹೆಸರು ಏನೋ ಅಂತ ಬರ್ತದೆ, ಒಬ್ಬ DYSP. ಅವರು ಇವರೆಲ್ಲ ಪ್ಲ್ಯಾನ್ ಆಗಿ ಆಗ DCF ಅಲ್ಲಿದ್ದರು, ಎಲ್ಲಿ ಚಾಮರಾಜನಗರದಲ್ಲಿ. ಪ್ರೊಫೆಷನಲ್ ಪೀರಿಯಡ್ ಏನೋ ಆಗ ಅವ್ರಿಗೆ ಗನ್ನೆಲ್ಲ ಸಪ್ಲೈ ಮಾಡೋರೆ, ಹೊಡೆದಾಕು ಹಾಗೆ ಹೀಗೆ ಅಂತ. ಇದು ವೀರಪ್ಪನಿಗೆ ಗೊತ್ತಾಗ್ಬಿಟ್ಟದೆ. ಅಂದರೆ ಒಳ್ಳೆಯವರು ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ಈಗ ನಡೀತಿರೋದು ಆಗಿಯೇ. ಮೊದಲು ಅದರಲ್ಲೂ ವೀರಪ್ಪ ಅಂದರೆ ಹೇಳಲೇಬೇಕಲ್ಲ, ವಿಷಯ ಗೊತ್ತಾಗಿದೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ, ಇವರು ಸುಮ್ಮನೆ ಇಟ್ಕೊಂಡು ವೀರಪ್ಪ ಎಲ್ಲರೂ ಸಿಕ್ಕಿದ್ರು ಹೊಡೆದು ಮುಗಿಸ್ಬಿಡೋ ಅಂತ ಪ್ಲ್ಯಾನ್ ಹಾಕಿ ಏನೇನೋ ಐಡಿಯಾ ಹಾಕೊಂಡವ್ರೆ. ಇದು ಗೊತ್ತಾಗಿದೆ. ಒಂದು ಸರಿ ಏನು ಮಾಡಿದ್ನಂತೆ, ಒಂದು ಎಲ್ಲೇ ಅವನು ಒಂಥವ ಇರ್ತಿರ್ಲಿಲ್ಲ ವೀರಪ್ಪ. ಯಾವುದೇ ಕಾರಣದಿಂದಲೂ ಹಳ್ಳ ಕೊಳ್ಳ ನೀರಿರ್ತವ ಕ್ಯಾಂಪ್ ಆಗ್ತಿರ್ಲಿಲ್ಲ. ಏನಿದ್ರು ಟಾಪು ಎತ್ತರವಾದ ಜಾಗದಲ್ಲೇ ಅವನ ಮುಖಂ ಜಾಗ ಎತ್ತರವಾದ ಜಾಗ. ನೀರು ಕುಡಿಯೋಕ್ಕೆ ಬೇಕು, ನೀರು ಪಕ್ಕದಲ್ಲಿ ಇರ್ತಿರ್ಲಿಲ್ಲ. ಯಾಕೆಂದರೆ ಅವನು ನೀರಿಗೊಂದು ಪ್ರಾಣಿ ಬತ್ತು ಅದ್ಕೊಂಡು ಓಡೋದು, ಯಾವನೋ ಶಿಖರೆ ಹೊಡೆದ ನಾನು ಕಾಣಿಸ್ಕೊಳ್ಳೋದು ಇಲ್ಲಿ ಇದ್ದ ವೀರಪ್ಪ ಅಂತ ಹೇಳ್ತಾರೆ. ಮತ್ತು ಸೇಫ್ಟಿ ಅವನಿಗೆ ಆರ್ಮಿಯವ್ರಿಗೂ ಇಲ್ಲ, ಅಷ್ಟು ಪ್ಲ್ಯಾನ್ ಹಾಕಿ ಅವನು ಕ್ಯಾಂಪ್ ಆಗ್ತಿದ್ದಂತ, ಅವನು ಅದೇ ಜೀವನ. ಆಗ ಅವ್ರು ಏನು ಮಾಡಿಬಿಟ್ಟಾರೆ, ಊರವ್ರನ್ನೆಲ್ಲ ಕರೆಸ್ಬಿಟ್ಟು, ನೋಡಪ್ಪ ನಾನು ಏನೋ ತಪ್ಪು ಮಾಡ್ಕೊಂಡು ಏನೋ ಜೀವನ ಮಾಡೋಕ್ಕೆ ಹಿಂಗೆ ನಾನು ಕಾಡಲೆಲ್ಲ ಅಲಿತಾ ಇದ್ದೀನಿ, ನೀವು ಊರಲ್ಲಿ ಹಬ್ಬ ಮಾಡಿ, ನೀವು ಚೆನ್ನಾಗಿರಿ ಎಲ್ಲರೂ, ನೀವೆಲ್ಲ ಅನ್ನೋನಿದ್ದೀವಿ, ಯಾವುದೋ ಗಲಾಟೆ ಮಾಡ್ಕೋಬೇಡಿ ಅಂತ ಎಲ್ಲ ಹೇಳಿ, ಅವರು ಪೊಂಗಲ್ ಅಂತ ಮಾಡ್ತಾರಲ್ಲ ಬೆಲ್ದನ್ನ, ಪೊಂಗಲ್ ತಿನ್ನಿಸಿ ವೀಳ್ಯದಲ್ಲಿ ಬಾಸೆ ತಕ್ಕೊಂಡು, ವೀಳ್ಯದೆಲೆ ಬಾಸೆ ಅದನ್ನ ಒಂದು ಮರದ ಪಾಕದಲ್ಲಿ ಒಂದು ಗುಡಿ ಕಲ್ಲು ಮಡಗಿ ಪೂಜೆ ಮಾಡೋದು ಅವರು. ಅದೇ ದೇವರು. ಗುಡಿನೇ ಕಟ್ಕೊಂಡ್ರೆ ಒಂದು 2 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅದೇ ಅಂತ ಅವನಿಗೆ. ಪೂಜೆ ಮಾಡಿ ಎಲ್ಲ ಮಾಡಿ ಹೋಗಿ ಅಂತ ಅವರು ಕಳಿಸಿದ್ದಾರೆ. ಕಳಿಸ್ಬಿಟ್ಟು ಏನು ಮಾಡಿದ್ದಾನೆ, ಒಂದು 2-3 ಕಿಲೋಮೀಟ್ರ್ ದೂರದಲ್ಲಿ ಅವನಿಗೆ ಕ್ಯಾಂಪ್ ಹಾಕವನೆ, ಬೇರೆಯವ್ರನ್ನ ಬಿಟ್ಟವನೆ. ಕರೆಕ್ಟಾಗಿ ಹೊಡೆದಾಕ್ಬಿಟ್ಟವನು, ಫೈರ್ ಮಾಡಿಬಿಟ್ಟವನು. ವೀರಪ್ಪನ ಕಡೆಯವ್ರೆ, ವೀರಪ್ಪನೇ ಪ್ಲ್ಯಾನ್ ಹಾಕಿ ಅವ್ರನ್ನ ಸಹಚಕರು ಇರ್ತಾರಲ್ಲ ಇಲ್ಲಿದ್ದಂಗೆ, ಅಲ್ಲಿ ಅವ್ರು ಹೋಯ್ತಿದ್ದಾಗಲೇ ದಾರಲ್ಲೇ ಅಟ್ಯಾಕ್ ಮಾಡಿ ಅವ್ರನ್ನ ಹೊಡೆದು, ಅದರಲ್ಲಿ ಒಬ್ಬನೋ ತಪ್ಪಿಸ್ಕೊಂಡಂತೆ. 3 ಜನ ಹೊಡೆದು ಗೋಣಿಚೀಲ ಪೀಸ್ ಮಾಡಿ ತಗೊಂಡು ಒಳಗೆ ಬಿಟ್ಬಿಟ್ಟವನು. ಪಕ್ಕದಲ್ಲೇ ಗೋಪಿನಾಥ ಪಕ್ಕದಲ್ಲೇ ಕಾವೇರಿ. ಆಮೇಲೆ ನೆಕ್ಸ್ಟ್ ಮೇಟೂರು ಡ್ಯಾಮ್ಗೆ ಹೋಗೋದು. ಒಬ್ಬ ತಪ್ಪಿಸ್ಕೋಗಿ ಪೊಲೀಸ್ ಕೇಳೋನೆ. ಪೊಲೀಸ್ನವರು ಸುಳ್ಳು ಹೇಳ್ತಿದ್ದೆ, ಯಾವ ವೀರಪ್ಪನೇ ಇರೋದು ಹಾಗೆ ಹೀಗೆ ಅಂದ್ಬಿಟ್ಟು ಅವನು ಪೊಲೀಸ್. ಆಮೇಲೆ ಸ್ವಲ್ಪ ದಿವಸ ಹೆಣ ಸಿಕ್ಕಿದ ಮೇಲೆ ಅದು ನಂದಗೋಪಾಲ್ ಇದ್ದಾನೆ ನೋಡಿ, ಅವ್ರ ಸಂಬಂಧಿಕರೇ. ಈಗಲೂ ನಾವು ಇದ್ದಾಗ ದಾಡಿ ಬಿಟ್ಕೊಂಡು ಈಗಿದ್ದಾನೆ ಏನೋ ಪಾಪ. ಅವನಿಗೆ ಭಾಳ ಯಾರ ಜೊತೆಲೂ ಮಾತಾಡ್ತಿರ್ಲಿಲ್ಲ. ಅವನು ಹಠ ಇಟ್ಕೊಂಡಿದ್ದ. ಅವ್ರ ಸಂಬಂಧಿಕ ಎಲ್ಲ ವೀರಪ್ಪನ ಸಂಬಂಧಿಕರೇ ಅವರು ಸತ್ತೋದವರು. ಈ ಘಟನೆಗೆ KSRP ವ್ಯಾನ್ ಇತ್ತು ಅಲ್ಲಿ. KSRP ವ್ಯಾನ್ ಅಂದರೆ ಇದು ತಿಂಗಳಾನುಗಟ್ಲೆ ಇತ್ತಲ್ಲ, 6 ತಿಂಗಳು ವರ್ಷಾನುಗಟ್ಲೆ ಇತ್ತ ಏನೋ. ಎಲ್ಲ ಪರಿಚಯ ಆದರು, ಊಟ ಮಾಡೋದು, ಕಾಫಿ ಕುಡಿಯೋದು, ಎಲ್ಲ ಜನ ಎಲ್ಲ ಪರಿಚಯ ಆಗಿದ್ರು. ಆವತ್ತು ಏನು ಮಾಡಿದ್ದಾನೆ ಅಂತಂದರೆ, ಆಗ ವ್ಯಾನ್ನ ಪಂಚರ್ ಮಾಡಿದ್ರಂತ, ಬಿಟ್ಬಿಟ್ಟಿದ್ರಂತ. ಏನಾದ್ರು ಗೊತ್ತಾದರೂ ಸ್ಟಾರ್ಟ್ ಆಗಬಾರ್ದು ಇವ್ರಿಗೆ, ತಲುಪಬಾರ್ದು ಅಂದ್ಬಿಟ್ಟು ಲಾರಿಲಿ ಗಂಧ ತುಂಬ್ಕೊಂಡು ಮೇಲೆ ಹತ್ತಿ ತುಂಬ್ಕೊಂಡು ಅದರೆಲ್ಲ ಒಳಗೆಲ್ಲ ಲೋಡ್ ಮಾಡ್ಕೊಂಡು ಮೇಲೆ ಕೂತ್ಕೊಂಡು ನೈಟ್ ಹೊಡ್ಕೊಂಬಿಟ್ಟೋಗ. ಅದು ಪಾಲಾರ್ಗಣೆ ಹೋಗಿದೆ. ಪಾಲಾರ್ಗಣೆ ತಮಿಳ್ನಾಡಿಗೆ ಹೋಯ್ತೋ ಕೇರಳಕ್ಕೆ ಹೋಯ್ತೋ ಇದೋ ಗೊತ್ತಿಲ್ಲ. ಹಿಂಗೆ ಹೋಗ್ಬಿಟ್ಟು ಆಮೇಲೆ ಈ ಸ್ಟೋರಿ ತಮಿಳ್ ಪೇಪರ್ಲಿ ಆಗಲೇ ಬಂದದ್ದು. ಅದು ತಮಿಳ್ನಾಡು ಬಾರ್ಡ್ರು. ಏನು ಹೇಳಿದ್ರು ತಮಿಳಲ್ಲಿ ಬತ್ತಿತ್ತು. ಅದು ನಮ್ಮ ಕರ್ನಾಟಕ ಮಾದೇಶ್ವರನ ಬೆಟ್ಟಗೆ ಬರಬೇಕು, ಇಲ್ಲಾಂದ್ರೆ ಹನೂರಿಗೆ ಬರಬೇಕು, ಇಲ್ಲಾಂದ್ರೆ ಕೊಳ್ಳೇಗಾಲಕ್ಕೆ ಬರಬೇಕು, ಪೇಪರ್ ನ್ಯೂಸ್ ಬರ್ಬೇಕಾರೆ. ಅದು ಬಾರ್ಡ್ರ್, ಅದೇ ಮೇಟೂರು ಅವ್ರು ನಿಯರೆಸ್ಟ್. ಅದು
ಇದು ಪೇಪರ್ ಬಂತು, ತಮಿಳ್ನಾಡು ಕರ್ನಾಟಕ ಫಾರೆಸ್ಟ್ ಕಾರ್ನ ಕೂಡಾಕಿ ವೀರಪ್ಪ ಗಂಧ ಸಾಗಿಸ್ತಾ ಬಂದವ್ರೆ. ಬಂದ ತಕ್ಷಣ ಈ ಪೇಪರ್ಲಿ ಇದು ವಿಷಯ ಗೊತ್ತಾಗ್ಬಿಟ್ಟು ಒಂದು ಸರಿ ನನ್ನ ಕ್ವಾರ್ಟರ್ಸ್ ಎಲ್ಲಿ ಅಂದರೆ ವೀರಪ್ಪನ ತೋಟದ ಪಕ್ಕದಲ್ಲಿ, ಅದು ರೋಡ್ ಪಕ್ಕದಲ್ಲಿ. ನನ್ನ ಕ್ವಾರ್ಟರ್ಸ್ ಮುಂದುಗಡೆ, ಹಿಂದುಗಡೆ ವೀರಪ್ಪನ ತೋಟ, ಅದು ನನ್ನ ಕ್ವಾರ್ಟರ್ಸ್ ಎದುರುಗಡೆ ಸ್ಮಶಾನ. ಆ ಪಕ್ಕದಲ್ಲೇ ಒಂದು ನರ್ಸರಿ, ಚಿಕ್ಕದು ಒಂದು ನರ್ಸರಿ ಇತ್ತು. ನಮ್ಮ ಇಲಾಖೆಯಲ್ಲಿ ಏನಾದ್ರು ಗಿಡ ನಡೆಸೋಕೆ ಮಾಡಿದ್ರು. ಅಲ್ಲಿ ಒಂದು ಊರಿತ್ತು ಹೊಸೂರು ಅಂತ, ತಮಿಳಿ ಪುದೂರು ಅಂತಾರೆ. ಹೊಸೂರು ಅಂತ ಯಾಕಾಯಿತು ಅಂದರೆ ಅಲ್ಲಿ ಗೋಪಿನಾಥಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರು. ಯಾರೋ ಗುಂಡ್ಲುಪೇಟೆಗೆ ಯಾರೋ ಒಬ್ಬರು ಸಾಹುಕಾರರು ಸರ್ಕಾರದಿಂದ ಕಾಂಟ್ರಾಕ್ಟ್ ತಗೊಂಡು ಕಟ್ಟಿದ್ರಂತೆ. ಅಲ್ಲೊಂದು ಫಾರೆಸ್ಟ್ ಗೆಸ್ಟ್ ಹೌಸು ಇದೆ, ಅಲ್ಲೊಂದು ಹಳೆಯ ಗೆಸ್ಟ್ ಹೌಸು. ಆ ಡ್ಯಾಮ್ ಕಟ್ಟಿದ್ರು. ಆ ಡ್ಯಾಮ್ ಕಟ್ಟಿರುವಾಗ ಗೋಪಿನಾಥಲ್ಲಿ ಗೊತ್ತಲ್ಲ ಒಂದೊಂದು ಕ್ಯಾಸ್ಟ್ನವ್ರು ಅಲ್ಲೇ ಅಂತ, ಅಲ್ಲಿ ಆ ಚಾನಲ್ ಪಕ್ಕದಲ್ಲಿ SC ST ಮನೆ, ಗುಡಿಸಲು ಮನೆ ಅಂಚನ್ನು ಏನಿಲ್ಲ, ಗುಡಿಸಲು. ಇದು ಡ್ಯಾಮ್ ತುಂಬಿ ಆ ಚಾನಲ್ ಒಡೆದೋಗಿ ಸುಮಾರು ಜನ ಮಕ್ಕಳ ದೊಡ್ಡವರೆಲ್ಲ ಸತ್ತೋಗ್ಬಿಟ್ಟಿರುತ್ತೆ. ಆಗೇನು ಮಾಡ್ದ ಮುಖ್ಯಮಂತ್ರಿ ಗುಂಡ್ರಾವ್ ಇದ್ದಾಗ, ಆಗ ಅವ್ರ ಪಿರಿಡ್ಲಿ ಅಲ್ಲಿ ವೀರಪ್ಪನ ತೋಟ ಪಕ್ಕದಲ್ಲೇ ಕಾಡನ್ನೆಲ್ಲ ತೆರೆದು ಪುದೂರು ಅಂತ ಹೊಸೂರು ಅಂತ ಕಟ್ಟಿಸಿ ಅಂಚನ ಮನೆ ಮಾಡಿ ಎಲ್ಲ ಕೊಟ್ಟಿದ್ರು. ನನ್ನ ಕ್ವಾರ್ಟರ್ಸ್ಲಿ ಒಂದು ಬೋರ್ವೆಲ್ ಇತ್ತು. ಆ ಕ್ವಾರ್ಟರ್ಸಿಗೆ 2 ಕ್ವಾರ್ಟರ್ಸ್ ಇತ್ತು, ನನಗೊಂದು ನನ್ನ ಸ್ಟಾಫ್ಗೊಂದು. ಅವನು ದೇವಯ್ಯ ಅಂತ ಮೈಸೂರು ಹುಡುಗ, ಅವನು ಸ್ವಲ್ಪ ಆಳ್ಮನೆ. ಅವ ಸ್ವಲ್ಪ ಕಥೆ ಹೇಳ್ತಿದ್ದ. ಸರ್, ವೀರಪ್ಪನಿಗೆ ಗನ್ ಕಾಣಬಾರ್ದು, ಮತ್ತು ವೀರಪ್ಪ ಊರಿಗೆ ಬರೋ ಕರೆಂಟ್ ಇರೋಲ್ಲ ಅಂತ ಎಲ್ಲ ಕಥೆ ಹೇಳ್ತಿರವ. ನಾನು ಜೋಪಾನಾಗಿದ್ದೀನಿ, ಸ್ವಲ್ಪ ದಿವಸ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡೋಗ್ತೀನಿ, ದೇವಯ್ಯ ಸ್ವಲ್ಪ ಧೈರ್ಯವಾಗಿ ಹೇಳಪ್ಪ ಅಂತ ಹೇಳ್ತಿದ್ದೆ. ನಾನು ಏನು ಅಂದರೆ, ನಾವು ಏನು ತಪ್ಪು ಮಾಡಿದೆ ಅಂದ್ರೆ ಧೈರ್ಯವಾಗಿ ಎಲ್ಲರೂ ಮಾತಾಡ್ಬೋದು. ನಾನು ಇದ್ದಕ್ಕಂದ್ರೆ ಈಗ ಬೇರೆಯವ್ರು ಇದ್ದೀನಿ ಕದ್ದ, ನಾನು ಇದ್ದೀನಿ ಅಂತ ಈಗ ಹೇಳ್ತೀನಿ. ಏನಾಯಿತು ಅಂದರೆ, ನಾನು ಹೊಸ್ದಾಗಿ ಅಲ್ಲಿಗೆ ಹೋದಾಗ ಊರ್ಗೌಡ ಅಂತ ಒಬ್ಬರು ಅವ್ರ ಸಂಬಂಧಿಕರೇ ಇದ್ದ. ಆ ಗೌಡ ಅಲ್ಲಿ ನಮ್ಮ ಕ್ವಾರ್ಟರ್ಸ್ ಕಡೆ ಗೋಪಿನಾಥ್ ನಮ್ಮ ಪುದೂರ್ಗೂ ಗೋಪಿನಾಥ್ಗೆ 1 ಕಿಲೋಮೀಟ್ರು ಮುಂದಕ್ಕೆ ಅಡಿ ಪಾಲಾರ್ ಅಂತ ಒಂದಷ್ಟು ಒಳೆ ಒತ್ತಲಿ ಜಮೀನು ಮಾಡ್ಕೊಂಡಿದ್ರು ಗೋಪಿನಾಥ್ ಅವರೆಲ್ಲ. ಪಾಲಾರ್ ಅಂತ ಎಲ್ಲ ಜಮೀನು ಮಾಡ್ಕೊಂಡು ಅಲ್ಲಿಗೆ ಅವನು ಹೋಯ್ತಿದ್ದ ಜಮೀನು ಮಾಡೋಕ್ಕೆ. ಅವನು ಕ್ವಾರ್ಟರ್ಸ್ಗೆ ಬರವ. ನೀವೆಲ್ಲ ಹೊಸಬರ ಸರ್ ಅಂದ. ಹೌದಪ್ಪ. ಗೌಡ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಲ್ಲ ಅಂದೆ. ಏನು ಸರ್, ಹೇಳಿ ಸರ್ ಅಂದೆ. ನಾನು, ವೀರಪ್ಪ ಏನು ರೀ ಮಾಡಿದ್ದಾನೆ, ಯಾಕೆ ರೀ ಕಾಡೊಳಗಿರಬೇಕು, ಈ ಗಂಧ ಹೋಯ್ತಲ್ಲ, ಅದಕ್ಕೆ ಮೊದಲನೇ ಮಾತು ಇದು. ಅದಕ್ಕೆ ಮೊದಲೇ ನಾನು ಹೊಸ್ದಾಗಿ ಹೋದಾಗ ಈ ಮಾತು ಅಂದಿದ್ದೆ ಆ ಗೌಡನಿಗೆ. ಊರ್ಗೌಡ ನಿಮ್ಗೆಗಿದೆ, ಹೋಗ ಬಂದು ಮಾತಾಡು, ನಲ್ಲವರ ಸರ್, ಚೆನ್ನಾಗಿದ್ದಾರೆ ಸರ್ ಅಂತಿದ್ದ. ಗೌಡ್ರೆ, ವೀರಪ್ಪ ಗೊತ್ತ, ನಮ್ಮ ಸಂಬಂಧಿಕರೇ ಸರ್, ಹೇಳಿ ಅಂದ. ನೋಡ್ರಿ, ನಾನು ವೀರಪ್ಪನ ಜೊತೆ ಮಾತಾಡಬೇಕು. ಏನಿಲ್ಲಪ್ಪ, ವೀರಪ್ಪ ಏನಪ್ಪ ಮಾಡಿದ್ದಾನೆ ತಪ್ಪು, ನಮ್ಮ ಫಾರೆಸ್ಟಿಗೂ ಸಿಕ್ಕೋದು ಬೇಡ, ಪೊಲೀಸ್ಗೂ ಸಿಕ್ಕೋದು ಬೇಡ, ಯಾವ್ದಾದ್ರು ಕೋರ್ಟ್ ಮುಂಚೆ ಸರೆಂಡ್ರ್ ಆದ್ರೆ ಆಗೋಯ್ತಲ್ರಿ, ಆರಾಮಾಗಿರ್ಬೋದಲ್ರಿ ಲೈಫು. ಯಾಕೆ ರೀ ಗೌಡ್ರೆ, ನಾನು ಸ್ವಲ್ಪ ವೀರಪ್ಪನ ಹತ್ರ ನಾನು ನಿಜವಾಗೂ ಮಾತಾಡಬೇಕು ಅಂತ ಆಸೆಪಟ್ಟಿದ್ದೆ. ನಾನು ಮಾತಾಡಬೇಕು ಗೌಡ್ರೆ. ಸರ್, ಇನ್ನೊಂದು ತಿಂಗಳಿಗೆ ವೀರಪ್ಪಣ್ಣ ಬರ್ತಾನೆ, ನಾನು ಆಗ ನಿಮ್ಗೆ ಕರ್ಕೊಯ್ತೀನಿ, ನೀವು ಒಳ್ಳೆಯವರಾಗಿದ್ದೀರಿ, ಸ್ವಲ್ಪ ನೀವು ಬುದ್ಧಿ ಹೇಳಿ ಸರ್ ಅಂದ. ನಾನು ಮಾತಾಡ್ತೀನಿ ರೀ, ನಾವು ಯಾರಿಗೂ ಕಾಣಿಸ್ಕೋಬೇಡ್ರಿ, ನೀವು ಹೋಗಿ ಕೋರ್ಟಿಗೆ ಸರೆಂಡ್ರಾಗಿ, ಯಾಕೆ ಬೇಕು, ಏನು ತಪ್ಪು ಮಾಡಿದೆ, ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಅಂದರೆ ಅದು 3 ಜನ ಒಂದು ಆಗಿತ್ತು. ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಆಗ ಆನೆಗಿನೇ ಹೊಡ್ಕೊಂಡು ಶಿಕಾರಿ ಮಾಡ್ಕೊಂಡು ಏನೇನೋ ಜೀವನ ಮಾಡ್ತಿದ್ದ ಅಂತ. ಗೌಡ್ರೆ ಏನು ತಿಂದಿದ್ದೆ, ಸರ್ ನಾನು ಕರ್ಕೊಂಡು ಹೋಗ್ತೀನಿ ಸರ್, ಕೂಟಿಟ್ಟು ಪೋರೆ அடுத்த ಮಾಸ ವರಂಗ ಅಂದ. ಕರ್ಕೊಂಡು ಗೌಡ್ರನ್ನ ಧೈರ್ಯವಾಗಿ ಮಾತಾಡ್ತೀನಿ ವೀರಪ್ಪನ ಹತ್ರ ಅಂದೆ. ಅಷ್ಟೊತ್ತಿಗೆ ಗಂಧ ಹೋಯ್ತು. ಗಂಧ ಹೋದ ತಕ್ಷಣ ಎಲ್ಲ ತಟಸ್ಥ ಆಗೋಯ್ತು. ಎಲ್ಲ ಮಲಗಿದ್ದೀವಿ ಕ್ವಾರ್ಟರ್ಸಲ್ಲಿ. ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿನೂ. ಹಾಗೆಲ್ಲ ಅವತ್ತು ಅದೃಷ್ಟ ಕರೆಂಟ್ ಇಲ್ಲ. ಮಲಗಿಬಿಟ್ಟಿದ್ವಿ, ಕರೆಂಟ್ ಹೋಗಿರೋದು ಗೊತ್ತಿಲ್ಲ. ನಾನು ಹಗ್ಗದ ಮಂಚ, ತಮಿಳ್ನಾಡದ ಹಗ್ಗದ ಮಂಚ, ಅಲ್ಲೆಲ್ಲ ಹಗ್ಗದ ಮಂಚಗಳು, ಕೆಳಗಡೆ ನಮ್ಮ ದೇವಯ್ಯ ಮಲಗವನೆ. ಮಲಗಿರುವಾಗ ಏನಾಯಿತು, 1 ಗಂಟೆ ರಾತ್ರಿ ಬಾಗಿಲು ಬಂದು ತಟ್ದಂಗೆ ಆಯಿತು. ಇವನು ಏನಂದ್ಬಿಟ್ಟ ದೇವಯ್ಯ, ಸರ್ ವೀರಪ್ಪ ಬಂದ್ಬಿಟ್ಟ ಸರ್ ಅಂದ. ಬಂದೇಟಿಗೆ ನನಗೆ ಯೂರಿನ್ ಪಾಸ್ ಮಾಡ್ಕೊಂಡಾಗಾಯಿತು. ಏನೋ ಆಗೋಗಿರ್ಬೇಕು. ಸುಮ್ ಬಾಯಿ ಮುಚ್ಚಿದೆ ಅವನ್ನ. ಏನು ಸೌಂಡ್ ಗಿಂಡಾಗ ಬಾಯಿ ಮುಚ್ಚು ನೆಲ್ಲಿಗೆ ಹಿಡ್ಕೊಂಡು ಹೋದ್ನು. ಬಾಗಿಲು ತೆಗೆದು ನೋಡ್ತೀವಿ, ಕಿಟಕಿ ತೆಗೆದ್ನು, ಬಾಗಿಲನ್ನ ಕಿಟಕಿ ತೆಗೆದು ನೋಡು, 3 ಕಾರ್ ಬಂದು ರೋಡಲ್ಲಿ ನಿಂತವೆ, ಬೆಳ್ಳು ನಿಂತವೆ. ಹಾಗೆ ಹೊರಿಕಣ್ಣು ಹಿಂಗೆ, ಬಾಗಿಲು ತೆಗಿ ನಾನು BK ಸಿಂಗ್ ಬಾಗಿಲು ತೆಗಿ ಅಂದಾಗ ನನಗೆ ಆಗ ಧೈರ್ಯ ಬಂತು. ಓಹೋ, ನಮ್ಮ DF ಅವರು ತೆಗೆದ್ನು, ಲೈಟ್ ಹಾಕು ಅಂದರು. ಲೈಟ್ ಇಲ್ಲ ಸರ್, ಇವತ್ತು ಕರೆಂಟ್ ಇಲ್ಲ, ವೀರಪ್ಪ ಬಂದರೆ ಕರೆಂಟ್ ಇರಲ್ಲ ಅಂತ ಈ ದೇವಯ್ಯನೇ ಹೇಳ್ದ ಸರ್ ನನಗೆ. ಹೌದಾ, ಮನೆ ಕಂಡ್ರು, ಟೀ ಮಡಗು ಅಂದರು. ನಾನು ಆಗ ಟೀ ಕಾಫಿ ಕುಡಿತಿರ್ಲಿಲ್ಲ. ಟೀ ಮಡಗೋದು, ನಾವು ಟೀ ಕುಡಿಯಲ್ಲ ಸರ್ ಅಂದೆ. ಹೌದಾ, ಕುಡಾಕಿದ್ದು ನಿಜನ, ಯಾರ್ಯಾರಿದ್ದರು, ಏನು ಎಲ್ಲಿದ್ದಾರೆ, ಗೋಪಿನಾಥಲ್ಲಿ ಸ್ವಲ್ಪ ಅಲ್ಲೊಂದು ಕ್ವಾರ್ಟರ್ಸ್ ಸ್ವಲ್ಪ ಜನ,
ಅಲ್ಲಿದ್ದಾರೆ ಕರ್ಕೊಬತ್ತೀಯ, ನಾವು ಹೋಗಲ್ಲ ಸರ್, ಭಯ ಇಷ್ಟೊತ್ತಿನಾಗ. ಅವ್ರು ಪೊಲೀಸೇ ಹೋಯ್ತು, ಕರ್ಕೊಬಂದು ಎಲ್ಲ ಸಾಲ ನಿಲ್ಲಿಸ್ಬಿಟ್ರು. ದಿನೇಶು ಬಂದಿದ್ದರು, ಬಂದು ನಿಜನ ಕೊಡೋದು, ಅವ್ರು ಏನೇನು ಹೇಳಿದ್ರು, ಯಾರು ಹೇಳ್ಬಾರ್ದು ಈ ವಿಷಯನ, ಹೇಳಿದ್ರೆ ನಿಮ್ಮನ್ನ ಗೋಪಿಯಂತಲ್ಲಿ ಯಾರನ್ನೂ ಇರಬಾರ್ದು, ಸುಟ್ಟಾಕ್ತೀನಿ ಅಂತ ಹೇಳಿದ್ದಾನೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು, ಎಲ್ಲ ಕಥೆ ಕೇಳ್ಕೊಂಡ್ರು. ದಿನೇಶ್ ಏನು ಅಂದ್ಬಿಟ್ರು, ಫಾರೆಸ್ಟ್ನವರು ಎಲ್ಲೋ ಹೊಂಟೋಗಾರ ಊರಿಗೆ ಹೋಗ್ಬಿಟ್ಟು ಸುಮ್ಮನೆ ಹಿಂಗಂತ ತಿಳ್ಕೊಬಿಟ್ಟಿದ್ವಿ ಸರ್ ಅಂದ, ಪೇಪಲ್ಲಿ ಬಂದಿರೋದು ನೋಡ್ಬಿಟ್ಟು. ಆಮೇಲೆ ನಾನು ಹೋಗುವಾಗ ಬಿ ಕೆ ಸಿಂಗು ಯಾವಾಗಲೂ ನನ್ನ ಮೀಸನೇ ನೋಡ್ತಿದ್ರು. ನಾನು ವೀರಪ್ಪನಾಗೆ ಮೀಸೆ ಬಿಟ್ಟಿದ್ದೆ. ಅವ್ರು ಬಂದಾಗ ಎಲ್ರಿ ಅವನು ಅಂತಿದ್ರಂತ. ನಾ ಎಲ್ಲರೂ ಅಲ್ಲಿ ಹೊರಗಡೆ ಹೋದರೆ ಅವ್ರು ಕೊಳ್ಳೇಗಾಲದಿಂದ ಬರ್ತಿದ್ರು ಅವರು ಪಾಪ. ಬಿ ಕೆ ಸಿಂಗು ಎದುರ್ಕತ್ಲು ಇರಲಿಲ್ಲ, ಯಾವ ಇಂಟಿಮೇಷನ್ ಕೊಟ್ಟರು ದಡ್ಕೊಂಡು ಬಂದ್ಬಿಡೋರು ಅಂಥ ಆಫೀಸರು ಬಿ ಕೆ ಸಿಂಗ್. ಒಬ್ಬರು ಶಿವರಾಜ್ ಸಿಂಗ್ ಅಂತ ಒಬ್ಬರು ಇದ್ದರು, ಅವರು ಮಾದೇಶ್ವರನ ಬೆಟ್ಟ ನಾಗಮನೆಯಿಂದ ಒಬ್ಬೊಬ್ಬರೇ ನಡ್ಕೊ ಬಂದ್ಬಿಡೋರು. ಒಳ್ಳೆ ಕಾರ್ಯಾಚರಣೆ ನಡೀತಾಯಿತ್ತು. ಬಿ ಕೆ ಸಿಂಗ್ ಇವ್ರು ಹೇಳ್ತಿರೋದು ಸುಳ್ಳು, ವೀರಪ್ಪ ಇಲ್ಲ, ಆಗ ಈಗ ಅಂತ ಎಲ್ಲವ್ರನ್ನ ಕಿಡಿ ಅನ್ನೋರು. ಆ ಪಾರ್ಲರ್ ಪಕ್ಕದಲ್ಲಿ ವೀರಪ್ಪ ತಿರುಗಾಡ ದಾರಿ ಒಂದಿತ್ತು, ಅವ್ನು ಹೋಗೋದು ಬರೋದಿಲ್ಲ. ಅಲ್ಲಿ ಗಿಡ ನಡೆಸ್ರಿ ವೀರಪ್ಪನ ತಿರುಗಾಡ್ತಿದ್ದ ಜಾಗ, ಯಾರು ವೀರಪ್ಪ ನೀವು ಸುಳ್ಳು ಹೇಳ್ತಿದ್ದ, ಬೆಟ್ಟದ ಫಾರೆಸ್ಟ್ಗೆ ಹೊಡೆದು ಬೋದು ಅವರು ಅಲ್ಲಿ ಗಿಡ ನಡೆಸಿದ್ರು. ಆಗ ವೀರಪ್ಪ ಕಿತ್ತಾಕ್ಬಿಟ್ಟಿದ್ದ, ಎಲ್ಲ ಸುಳ್ಳು, ನೀವು ನಾಟಕ ಆಡ್ತೀರಿ, ಕಾಡು ಸುತ್ತಬೇಕು ಅಂತ, ಕೆಲಸ ಮಾಡಬೇಕಂತ. ಕೊಳ್ಳೇಗಾಲದವರೆಲ್ಲ ನೀವು ಸರಿ ಇಲ್ಲ, ಕಾಡು ಸುತ್ತಲ್ಲ ಅಂತ ಭಾಳ ಸ್ಟ್ರಿಕ್ಟ್ ಆಗಿದ್ದ. ಹೀಗೆ ಆಗಿ ಎಲ್ಲ ಬಂದು ನಾನು ಅಂದೆ, ಸರ್ ನೀವು ಬಂದಿರೋದೇನಾದ್ರು ಅವ್ನಿಗೆ ಗೊತ್ತಿತ್ತಾದರೆ ಇವತ್ತು ಕರೆಂಟ್ ಬೇರೆ ಇಲ್ಲ, ತೊಂದರೆ ಆಗ್ಬೋದೇನೋ ಸರ್ ಅಂದೆ. ಏನಂತೀಯ ನೀನು ಅಂದ್ಬಿಟ್ಟು, ಆಯಿತು ಅಂದ್ಬಿಟ್ಟು ಹೋದರು. ಪಾರ್ಲರಿಂದ ಇನ್ನೊಂದು ಸ್ವಲ್ಪ ಈಚೀಚೆನೇ ಕಲ್ಲು ಹಾಕಿದ್ರಂತೆ, 3 ಕಾರ್ಗೂ ಆಗಲೇ ಕಲ್ಲು ಹಾಕಿದ್ದಂತ ಅವತ್ತೇ. ನೋಡಿ ಎಷ್ಟು ಬೇಗ ಇಂಟಿಮೇಷನ್ ಹೋಗಿತ್ತು, ಯಾರು ಹಾಕಿದ್ರೂ ಗೊತ್ತಿಲ್ಲ. ಅವ್ನಿಗೆ ಆ ಥರ ಫಾಲೋವರ್ಸ್ ಇಟ್ಕೊಂಡಿದ್ದ. ಅವನೇ ವೀರಪ್ಪನೇ ಬತ್ತಿದ್ದ ಅಂತಲಲ್ಲ, ಅವನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಕಾರ್ಯಾಚರಣೆ ಮಾಡ್ತಿದ್ರು. ಅವನೇ ಬಂದು ಆನೆ ಹೊಡಿತಿರ್ಲಿಲ್ಲ, ಅವನೇ ಬಂದು ವ್ಯಕ್ತಿ ಹೊಡಿತಿರ್ಲಿಲ್ಲ, ಅವನು ಫಾಲೋವರ್ಸ್ ಹೇಳ್ದು ಆರ್ಡ್ರ್ ಮಾಡ್ತಿದ್ದ. ಅವನು ಮುಂದಾಳತ್ತಲ್ಲೇ ನಡೀತಿತ್ತು. ಅವರು ಡ್ರೈವರ್ ಬುದ್ಧಿವಂತರು ಏನೋ ಕಲ್ಲಿಗಿಲ್ಲಿ ಹಾಕ್ಕೊಂಡು ಹೊಂಟೋದ್ರಂತೆ. ಹೊಂಟೋಗ್ಬಿಟ್ಟು ಹಿಂಗೆ ಹೊಂಟೋದ್ರು. ಎಲ್ಲ ಬತ್ತು ಜೋಪಾನಗಿರಿ ಅಂತ ಇರಿಸ್ಕೊಂಡಿದ್ರು ನಮ್ಮನ್ನ. ನಾವು ಭಾಳ ಕೇರ್ಫುಲ್ಲಾಗಿದ್ವು. ಯಾವ ಇಂದ್ಲವರು ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ರು, ನಾವು ಹೋಗಕ್ಕೆ ಮೊದಲಿನವರು. ಮಲ್ಲೇಗೌಡ ಅಂತ ಒಬ್ಬರು